ಬಾಯ್ ಬಿಡ್ತಲೇ ಇಲ್ಲ ನಾಗೇಂದ್ರ. ಪತ್ನಿ ಮಂಜುಳಾ ಕೂಡ ವಶಕ್ಕೆ. ಬೇನಾಮಿ ಆಸ್ತಿ ಬಯಲಾಗುತ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಗಂಡ ಹೆಂಡತಿಗೆ ಇಡಿ ಇಟಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇಡಿ ಎಂಟ್ರಿ ಕೊಡ್ತೋ, ಇಡಿಯ ಮೊದಲ ಟಾರ್ಗೆಟ್ ಇದ್ದಂಥದ್ದೇ ನಂಬರ್ 1 ಪೊಸಿಷನ್ ನಲ್ಲಿದ್ದಂತಹ ವ್ಯಕ್ತಿ. ಅಂದ್ರೆ ಈ ಒಂದು ಇಲಾಖೆಯ ಸಚಿವರಾಗಿದ್ದಂತಹ ವ್ಯಕ್ತಿ ಅಂದ್ರೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರು. ಈ ನಿಗಮ ಏನಿತ್ತು, ಈ ನಿಗಮದ ನಂಬರ್ 1 ಪೊಸಿಷನ್ ನಲ್ಲಿ ಇದ್ರು. ಯಾಕೆಂದ್ರೆ ಸಚಿವರೇ ಆ ನಿಗಮದ ಅಧ್ಯಕ್ಷರಾಗಿರ್ತಾರೆ, ಸಚಿವರೇ ಅದರ ಫೈನಲ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಆಗಿರ್ತಾರೆ. ಈ ಕಾರಣಕ್ಕಾಗಿ ಅವರ ಮನೆಗೂ ಕೂಡ ದಾಳಿ ನಡೆಸಲಾಗಿತ್ತು. ನಂತರ ಅವರನ್ನ ವಶಕ್ಕೆ ಪಡೆಯಲಾಯಿತು. ಈಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪತ್ನಿಗೂ ಕೂಡ ಇಡಿ ಕಂಟಕ ಎದುರಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಇಡಿ ನಾಗೇಂದ್ರ ಅವರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥ ಜೊತೆಗೆ ಪತ್ನಿಯನ್ನು ಕೂಡ ವಶಕ್ಕೆ ಪಡ್ಕೊಂಡ್ರು. ನಾಗೇಂದ್ರ ಪತ್ನಿ ಮಂಜುಳಾ ಅವರ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾಗೇಂದ್ರ ಅವರ ಪತ್ನಿಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಿಸಿರುವಂತಹ ಈ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಏನು, ಯಾವ ಸ್ವರೂಪದ್ದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಎಲ್ಲ ಪ್ರಯತ್ನವನ್ನ ಇಡಿ ಮಾಡ್ತಾ ಇದೆ. ಒಂದಂತೂ ಸ್ಪಷ್ಟವಾಗಿ ಗೋಚರಿಸಿರುವಂಥದ್ದು ಅಂದ್ರೆ ನಾಗೇಂದ್ರ ಅವರ ಪರಮಾಪ್ತನಾಗಿದ್ದಂತಹ ನಿಕ್ಕುಂಟಿ ನಾಗರಾಜ್ಗೆ ಸಂಬಂಧಪಟ್ಟಂತೆ ಆತನನ್ನ ಆಲ್ರೆಡಿ SITನೇ ವಿಚಾರಣೆ ನಡೆಸ್ತಾ ಇದೆ. SITನೇ ಬಂಧನವೂ ಕೂಡ ಮಾಡಿರುವಂಥದ್ದು. ಆತನಿಂದ ಎಷ್ಟು ಮಾಹಿತಿ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಂದ ನಂತರ ನಾಗೇಂದ್ರಗೆ ಹೇಗೆ ಕನೆಕ್ಟ್ ಆಗಿದೆ ಅನ್ನುವಂತಹ ವಿಚಾರದಲ್ಲಿನೇ ಬಹಳ ಮುಖ್ಯವಾದಂತಹ ತನಿಖೆಯನ್ನ ಇಡಿಯವರು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾಗೇಂದ್ರ ಅವರ ನಂತರ ನಾಗೇಂದ್ರ ಪತ್ನಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಶ್ನೆ ಇರುವಂಥದ್ದು ಅರೆಸ್ಟ್ ಆಗ್ತಾರಾ ಅಂತ ಹೇಳಿ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಗಂಡ ಹೆಂಡತಿ ಇಬ್ರಿಗೂ ಕೂಡ ಇಟಿ ಅಂತೂ ಚುಚ್ಚುತ್ತಾ ಇದೆ. ಇದರಲ್ಲಿ ಬಿ ನಾಗೇಂದ್ರಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಖಾತೆಗಳ ಪರಿಶೀಲನೆಯನ್ನ ಆಲ್ರೆಡಿ ಇಡಿಯವರು ಮಾಡ್ತಾ ಇದ್ದಾರೆ. ನಾಗೇಂದ್ರ ಹಾಗೂ ಕುಟುಂಬಸ್ಥರ ಖಾತೆಗಳ ಮೇಲೂ ಕೂಡ ಇಡಿ ಕಣ್ಣಿಟ್ಟಿದೆ. ಎಲ್ಲ ವಿಚಾರಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಈ ಒಂದು ಪ್ರಕರಣದಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಖಾತೆಗಳ ಪರಿಶೀಲನೆ ನಡೆಸಿ ನಾಗೇಂದ್ರ ಪತ್ನಿಯನ್ನ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಇಡಿ ಅಧಿಕಾರಿಗಳು ಗಮನಿಸ್ತಾ ಇರುವಂಥದ್ದು ಏನಿದೆ, ಯಾವ ಸ್ವರೂಪದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ನಾಗೇಂದ್ರ ಪತ್ನಿಯವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಾಗೇಂದ್ರ ನಂತರ ಈಗ ಅವರ ಪತ್ನಿಯೂ ಕೂಡ ಇಡಿ ವಶಕ್ಕೆ ಸಿಕ್ಕಿರುವಂಥದ್ದು. ನೋಡಿ, ಅನೇಕ ಹಗರಣಗಳು ನಡೆದಂತಹ ಸಂದರ್ಭಗಳಲ್ಲಿ ಯಾರು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಇಡಿ ಯಾರ್ಯಾರನ್ನ ಬಂಧನ ಮಾಡಿದೆ ಅನ್ನೋದನ್ನ ನೋಡ್ತಾ ಹೋದಾಗ ನೀವು ಅರವಿಂದ್ ಕೇಜ್ರಿವಾಲ್ ಇಂದ ಹಿಡಿದು ಅನೇಕರನ್ನ ನಾವು ಇಲ್ಲಿ ಲಿಸ್ಟ್ ಔಟ್ ಮಾಡ್ತಾ ಹೋದಾಗ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿರುವಂಥದ್ದನ್ನ ನೋಡಿದ್ವಿ. ಆದ್ರೆ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಜೊತೆಗೆ ನಾಗೇಂದ್ರ ಅವರ ಪತ್ನಿಯನ್ನು ಕೂಡ ಅರೆಸ್ಟ್ ಮಾಡ್ತಾರಾ ಅನ್ನುವಂಥ ಅನುಮಾನ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇಡಿಗೆ ಮನವರಿಕೆ ಆದ ನಂತರನೇ ಇಡಿ ಅವರನ್ನ ವಶಕ್ಕೆ ಪಡ್ಕೊಂಡಿದೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಹೆಚ್ಚಿನ ವಿಚಾರಣೆಗಾಗಿ ಇಡಿ ಕಚೇರಿಗಾಗಿ ಈಗಾಗಲೇ ನಾಗೇಂದ್ರ ಅವರ ಪತ್ನಿಯನ್ನು ಕೂಡ ಅಧಿಕಾರಿಗಳು ಕರೆತಂದಿದ್ದಾರೆ. ಬಹುಶಃ ಇಡಿ ಅಧಿಕಾರಿಗಳು ನಾಗೇಂದ್ರ ಪತ್ನಿಯನ್ನು ಕರೆತಂದಿರುವಂಥದ್ದು ಸುಖ ಸುಮ್ಮನೆ ಅಂತೂ ತರೋದಕ್ಕೆ ಕಾರಣ ಇಲ್ಲ. ಯಾವುದಾದ್ರೂ ಒಂದು ಅಂಶ ಇದ್ದೇ ಇರುತ್ತೆ, ಯಾವುದಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಹಾಗೆಯೇ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥ ಒಂದು ಅನುಮಾನವೂ ಕೂಡ ಇರುವಂಥದ್ದು. ಒಂದು ವೇಳೆ ಅವರು ಅರೆಸ್ಟ್ ಆಯಿತು ಅಂತ ಹೇಳಿ ಆದರೆ ಈ ಪ್ರಕರಣದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅಂಶ ಅಂತ ಹೇಳಿದ್ರೆ ಕೇವಲ ಅಧಿಕಾರದಲ್ಲಿದ್ದಂತಹ ಸಚಿವ ಅಥವಾ ಈಗಿನ ಶಾಸಕ ಮತ್ತು ಹಿಂದೆ ಸಚಿವರಾಗಿದ್ದಂತಹ ನಾಗೇಂದ್ರ ಮಾತ್ರ ಅಲ್ಲ, ಅವರ ಕುಟುಂಬ ಸದಸ್ಯರಿಗೂ ಕೂಡ ಇಲ್ಲಿ ಆತಂಕ ಮತ್ತು ಆಪತ್ತು ಎದುರಾಗಿದೆ. ನಾಗೇಂದ್ರ ಪತ್ನಿ ಮಂಜುಳಾರಿಂದ ಅಕ್ರಮ ಆಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಮಂಜುಳಾ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಿಸಿರುವಂತಹ ಮಾಹಿತಿ ಏನಾದರೂ ಇಡಿಗೆ ಸಿಕ್ಕಿದೆಯಾ ಅಂತೇಳಿ. ಯಾಕಂದ್ರೆ ಇದುವರೆಗೆ ಯಾವುದು ರಿವೀಲ್ ಆಗಿಲ್ಲ. ಯಾವ ಕಾರಣಕ್ಕಾಗಿ ಇಡಿಯವರು
ಮಂಜುಳಾ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೆ ಯಾವುದೇ ರೀತಿಯಾದಂತಹ ಮಾಹಿತಿಯು ಕೂಡ ಬಹಿರಂಗ ಆಗಿಲ್ಲ. ಯಾವ ಸ್ವರೂಪದಲ್ಲಿ ಅವರ ಗಂಡನನ್ನ ಅಂದ್ರೆ ನಾಗೇಂದ್ರ ಅವರನ್ನ ಬೆಳಗ್ಗೆ ವಶಕ್ಕೆ ಪಡ್ಕೊಂಡು ಸಂಜೆ ಅರೆಸ್ಟ್ ಮಾಡಿದ್ರು, ಅದೇ ಸ್ವರೂಪದಲ್ಲಿ ಈಗ ಬೆಳಗ್ಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಕ್ರಮವಾಗಿ ಪತ್ನಿ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಅನ್ನೇನಾದ್ರೂ ಮಾಡಿದಾರಾ, ಅದು ನೇರವಾಗಿ ಅವರ ಅಕೌಂಟ್ಗೆ ಆಗಿರ್ಬೋದು ಅಥವಾ ಅವರ ಅಕೌಂಟ್ ಮೂಲಕವಾಗಿ ಬೇರೆನ್ಯಾರ್ದು ಸ್ವರೂಪದಲ್ಲಿ ಆಗಿರ್ಬೋದು, ಯಾವುದೋ ಒಂದು ಸಂಬಂಧ ಇಲ್ಲಿ ಇದೆಯಾ ಅಂತ ಹೇಳಿ. ಹಾಗೆಯೇ ಬೇನಾಮಿ ಅಕೌಂಟ್ ಮಾಡಿಕೊಂಡು ಹಣ ವರ್ಗಾವಣೆ ಮಾಡಿದ್ದಾರಾ, ವಿಶೇಷವಾಗಿ ಹವಾಲಾ ಆಗಿದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಿಖೆ ನಡೀತಾ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಈಗ ನಾಗೇಂದ್ರ ಅವರ ಪತ್ನಿಯನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಪ್ರಕರಣದಲ್ಲಿ ನಾಗೇಂದ್ರ ಬಳಿಕ ಅವರ ಪತ್ನಿ ಮಂಜುಳಾ ಅವರು ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಇಲ್ಲಿ ಈ ಎಲ್ಲ ಬೆಳವಣಿಗೆ ಆಗೋದಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಹೋದಾಗ ನೀವು ಗಮನಿಸಿರ್ಬೋದು, ನಾಗೇಂದ್ರ ಅವರು ಈಗಾಗಲೇ ಇಡಿ ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸುವಾಗಲೂ ಕೂಡ ಒಂದು ಮಾತನ್ನು ಅವರು ಹೇಳ್ತಾ ಇದ್ರು, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಈ ನಿಲುವನ್ನು ನಾಗೇಂದ್ರ ಆರಂಭದಿಂದಲೂ ಕೂಡ ಹೊಂದಿದ್ದಾರೆ. ನನ್ನನ್ನು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅನ್ನುವಂತಹ ನಿಲುವಿನಲ್ಲಿನೇ ನಾಗೇಂದ್ರ ಇದ್ದಾರೆ. ಅದರ ಅರ್ಥ ಏನಂತ ಹೇಳಿದ್ರೆ, ಅವರು ಇಡೀ ತನಿಖೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಕೂಡ ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳಿ, ಯಾವುದೇ ವಿಷಯವನ್ನು ಕೂಡ ಬಾಯಿ ಬಿಡ್ತಾ ಇಲ್ಲ ನಾಗೇಂದ್ರ. ಮಾಜಿ ಸಚಿವ ಬಿ ನಾಗೇಂದ್ರ ಯಾವುದೇ ವಿಚಾರದಲ್ಲೂ ಕೂಡ ಇದುವರೆಗೂ ಕೂಡ ಬಾಯಿ ಬಿಡ್ತಾ ಇಲ್ಲ, ಏನಾಗಿದೆ ಅಂತ ಹೇಳ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ತನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಸಂಬಂಧಿಸಿರುವಂತಹ ಮಾಹಿತಿಗಳನ್ನು ಅವರ ಮುಂದೆ ಇಟ್ಟರು ಕೂಡ ನಂಗೇನೂ ಗೊತ್ತಿಲ್ಲ ಅನ್ನುವ ಈ ಎರಡು ಪದಗಳಿದಾವಲ್ಲ, ಇವಿಷ್ಟೇನೆ ನಾಗೇಂದ್ರ ಅವರಿಂದ ಸಿಗ್ತಾ ಇರೋದಂತೆ ಇಡಿ ಅಧಿಕಾರಿಗಳಿಗೆ. ನಮಗೆ ಇರುವಂತಹ ಮಾಹಿತಿಯ ಪ್ರಕಾರ, ಮೂಲಗಳ ಮಾಹಿತಿಯ ಪ್ರಕಾರ ಅವ್ರು ಹೇಳ್ತಾ ಇರುವಂಥದ್ದು ಎರಡೇ ಪದಗಳ ಉತ್ತರ ಅಂತೇಳಿ, ನಂಗೇನೂ ಗೊತ್ತಿಲ್ಲ. ಯಾವುದೇ ಅಂಶವನ್ನ ಅವರ ಮುಂದೆ ತಂದಿಟ್ಟರು ಕೂಡ, ತಿರ್ಗಾ ಮುರುಗಾ 1000 ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅವರಿಂದ ಬರುವಂಥ ಉತ್ತರ ನಂಗೇನೂ ಗೊತ್ತಿಲ್ಲ. ಇಡಿ ಅಧಿಕಾರಿಗಳಿಗೆ ಇದು ದೊಡ್ಡ ತಲೆನೋವಾಗಿದೆ ನಾಗೇಂದ್ರ ಅವರ ಇಂತಹ ನಡೆ. ನಂಗೇನೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಹೇಳ್ತಾ ಕೂತ್ಕೊಂಡಿದ್ರೆ ಹೊಡೆದು ಬಡ್ದು ಮಾಡಿಯೋದಕ್ಕಂತ ಆಗೋದಿಲ್ಲ. ಯಾಕೆಂದ್ರೆ ಜನಪ್ರತಿನಿಧಿ, ಶಾಸಕ ಮತ್ತು ಇಡಿ ತನ್ನ ತನಿಖೆ ನಡೆಸುವ ಸಮಯದಲ್ಲಿ ಹೊಡೆದು ಬಡ್ದು ಮಾಡೋದಕ್ಕೆ ಆಗೋದಿಲ್ಲ. ಅವರೇನಾದ್ರೂ ಕೂಡ ದಾಖಲೆಗಳನ್ನು ಮುಂದಿಟ್ಕೊಂಡೇ ಬಾಯಿ ಬಿಡಿಸ್ಬೇಕಾಗತ್ತೆ. ಆದರೆ ನಾಗೇಂದ್ರ ಈ ವಿಚಾರದಲ್ಲಿ ಒಂದೇ ಉತ್ತರವನ್ನು ಕೊಡ್ತಿದ್ದಾರೆ, ನನಗೂ ಹಗರಣಕ್ಕೂ ಸಂಬಂಧ ಇಲ್ಲ, ನನಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಇವಿಷ್ಟೇ ಅವರಿಂದ ಸಿಗ್ತಾ ಇರುವಂತಹ ಆನ್ಸರ್. ನಾಗೇಂದ್ರ ಬಾಯಿ ಬಿಡಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರಂತೆ ಇಡಿ ಅಧಿಕಾರಿಗಳು. ಎಲ್ಲ ಕಾರಣಕ್ಕಾಗಿಯೇ ಈಗ ಯಾವುದೇ ದಾಖಲೆಯನ್ನು ಅವರ ಮುಂದಿಟ್ಟರೂ ಕೂಡ ಅವರಿಂದ ಸಿಗ್ತಾ ಇರುವಂತಹ ಉತ್ತರ ನಂಗೇನೂ ಗೊತ್ತಿಲ್ಲ ಅನ್ನುವಂಥದ್ದು ಅಷ್ಟೇ. ಈ ನಂಗೇನೂ ಗೊತ್ತಿಲ್ಲ ಅಂತ ಇರುವಂತಹ ನಾಗೇಂದ್ರ ಅವರ ಬಾಯಿ ಬಿಡಿಸೋದು ಹೇಗೆ, ಇದು ಈಡಿಗಿರುವಂತಹ ಹೊಸ ಟಾಸ್ಕ್ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪತ್ನಿಯನ್ನ ವಶಕ್ಕೆ ಪಡೆದ ನಂತರ ಸತ್ಯ ಏನಾದರೂ ಹೊರಬರುತ್ತಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಯಾಕಂದ್ರೆ ಇದುವರೆಗೆ ನಾಗೇಂದ್ರ ಮಾತ್ರ ವಶದಲ್ಲಿದ್ದರು, ಈಗ ಪತ್ನಿಯೂ ವಶದಲ್ಲಿದ್ದಾರೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ಮಾತಿನ ವೈಖರಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಕ್ರಮದಲ್ಲಿ ನಾಗೇಂದ್ರ ಭಾಗಿಯಾಗಿದ್ದರ ಬಗ್ಗೆ ಏನಾದರೂ ಗೊತ್ತಾಗುತ್ತಾ, ಈ ಎಲ್ಲ ಅನುಮಾನವೂ ಕೂಡ ಇದ್ದೇ ಇದೆ. ಇಡಿ ಅಧಿಕಾರಿಗಳಿಂದ ಎಲ್ಲ ಕೋನಗಳಿಂದಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಎಲ್ಲ ಆಂಗಲ್ಗಳಿಂದಲೂ ಕೂಡ ಈ ತನಿಖೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಹವಾಲಾ ಮೂಲಕ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ತನಿಖೆ ನಡೀತಾ ಇದೆ. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು. ನಾಗೇಂದ್ರ ಅವರೇ ಮಾಸ್ಟರ್ ಮೈಂಡ್ ಅನ್ನುವಂತಹ ಅನುಮಾನ ಇಡಿಗೆ ಇದೆ. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಅವ್ರಿಗಿರುವಂತಹ ಅನುಮಾನನೇ ಅದು. ಯಾಕಂದ್ರೆ ನಾಗೇಂದ್ರ ಮೌಖಿಕ ಆದೇಶದ ಬಗ್ಗೆ ಚಂದ್ರಶೇಖರನ್ ಉಲ್ಲೇಖ ಮಾಡಿದ್ರು. ತಮ್ಮ ಒಂದು ಡೆತ್ ನೋಟ್ನಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಅಂಶವನ್ನು ನೋಡಿದಾಗ ಸಚಿವರಾಗಿರುವಂತಹ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ಈ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ. ಹೀಗಾಗಿ ಮೌಖಿಕ ಆದೇಶವನ್ನು ನಾಗೇಂದ್ರ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದೇ ನಿಜ ಅಂತ ಪರಿಗಣಿಸಿದ್ರೆ, ಈ ಇಡೀ ಪ್ರಕರಣದ, ಈ ಇಡೀ ಹಗರಣದ, ಈ ಇಡೀ ಅಕ್ರಮದ, ಈ ಇಡೀ ವಾಲ್ಮೀಕಿ ನಿಗಮದ ಹಣ ಸುಮಾರು 89 ಕೋಟಿಯಿಂದ 94 ಕೋಟಿ ರೂಪಾಯಿ ಯಾರ್ಯಾರ ಅಕೌಂಟ್ಗಳಿಗೆ ಹೋಗಿದೆಯಲ್ಲ, ಅದರ ಮಾಸ್ಟರ್ ಮೈಂಡ್ ಇದೇ ವ್ಯಕ್ತಿ ಆಗಿರ್ತಾರೆ ಅನ್ನುವಂಥ ಅನುಮಾನದಲ್ಲಿದೆ ಇಡಿ ಇಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಂದ್ರೆ ಈ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ಯಾವ ಸ್ವರೂಪದಲ್ಲಿ ನಾಗೇಂದ್ರ ಇಡಿಯ ಪಾಲಿಗೆ ದೊಡ್ಡ ಕಗ್ಗಂಟಾಗ್ತಾ ಇದ್ದಾರೆ. ಈ ವಿಚಾರದಲ್ಲಿ
ಸಿಗ್ತಾ ಇರುವಂತಹ ಮಾಹಿತಿಯನ್ನು ನೋಡ್ತಾ ಹೋದಾಗ ಕೂಡ ದದ್ದಲ್ ಬಗ್ಗೆ ಅನೇಕ ಅಂಶಗಳನ್ನು ನಾವು ಈಗಾಗಲೇ ಉಲ್ಲೇಖ ಮಾಡಿದ್ವಿ. ಯಾವ ಸ್ವರೂಪದಲ್ಲಿ ಅವರ ವಿರುದ್ಧ ಇರುವಂತಹ ಒಂದು ಆರೋಪಗಳು, ಹಾಗೆಯೇ ನೆಕ್ಕುಂಟಿ ನಾಗರಾಜ್ ವಿರುದ್ಧ ಇರುವಂತಹ ಆರೋಪಗಳನ್ನು ಕೂಡ ಉಲ್ಲೇಖ ಮಾಡ್ತೀವಿ. ಆದರೆ ನಾಗೇಂದ್ರ ಅವರ ವಿರುದ್ಧದ ಆರೋಪಗಳು ಮೇಲ್ನೋಟಕ್ಕೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಆದರೆ ಇಡಿ ಖಂಡಿತವಾಗ್ಲೂ ಕೂಡ ಒಂದಿಷ್ಟು ಪಕ್ಕಾ ಮಾಹಿತಿಯನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಅವರು ಯಾವುದೇ ಪಕ್ಕಾ ಮಾಹಿತಿ ಇಲ್ಲದಿದ್ರೆ ಈ ರೀತಿಯಂತಹ ರೇಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಒಬ್ಬ ಸಚಿವರಾಗಿದ್ದಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಒಂದು ಪರ್ಟಿಕ್ಯುಲರ್ ಆದಂಥ ಕಾರಣ ಇದ್ದೇ ಇರುತ್ತೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಈ ಒಂದು ಸ್ಟುಡಿಯೋನ ಫಾಲೋ ಮಾಡ್ತಾ ಇದ್ದಾರೆ. ಗಂಗಾಧರ್, ಇಲ್ಲಿ ಬಹಳ ಮುಖ್ಯವಾಗಿ ನಾಗೇಂದ್ರ ನಂತರ ಈಗ ಅವರ ಪತ್ನಿಯನ್ನ ಅರೆಸ್ಟ್ ಮಾಡಿರೋದ್ರ ಅವ್ರನ್ನ ವಶಕ್ಕೆ ಪಡ್ಕೊಂಡಿರುವಂತರ ಬಹುಶಃ ಅರೆಸ್ಟ್ ಕೂಡ ಮಾಡಬಹುದೇನೋ ಅನ್ನೋಂಥ ಒಂದು ಸಾಧ್ಯತೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಶಕ್ಕೆ ಪಡ್ಕೊಂಡಿರೋದ್ರ ಉದ್ದೇಶ ಏನು, ಎಷ್ಟು ಮಟ್ಟಿಗೆ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ, ಯಾವ ಸ್ವರೂಪದಲ್ಲಿ ತನಿಖೆ ಸಾಗ್ತಾ ಇದೆ? ಹರಿಪ್ರಸಾದ್, ವಾಲ್ಮೀಕಿ ನಿಗಮದ ಅವ್ಯವಹಾರ ಏನಿದೆ ಈಗ ಮತ್ತೊಂದು ಆಯಾಮವನ್ನ ಈ ಪ್ರಕರಣ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಇದುವರೆಗೂ ಸಹ ವಾಲ್ಮೀಕಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಆಗಿರ್ಬೋದು, ದದ್ದಲ್ ಆಗಿರ್ಬೋದು, ನೆಕ್ಕುಂಟಿ ನಾಗರಾಜ್ ಅಧಿಕಾರಿಗಳ ಹೆಸರು ಮಾತ್ರ ಇದುವರೆಗೂ ಕೂಡ ಕೇಳಿ ಬಂದಿತ್ತು. ಮತ್ತೆ ಆ ಸಂಬಂಧಪಟ್ಟಂತೆ ಬಂಧನ ಕೂಡ ಆಗಿರುವಂತದ್ದು. ಆದ್ರೆ ಈಗ ಏಕಾಏಕಿ ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಪತ್ನಿ ಮಂಜುಳಾ ಹೆಸರು ಕೂಡ ತಳಕಾಕೊಂಡು ಈಗ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಹಂತಕ್ಕೆ ಈಗ ಈ ಪ್ರಕರಣ ಬಂದಿರುವಂತದ್ದು. ಪ್ರಮುಖವಾಗಿ ಯಾಕೆ ಮಂಜುಳಾ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅನ್ನೋ ನಿಟ್ಟಿನಲ್ಲಿ ನೋಡೋದಾದ್ರೆ, ನಾಗೇಂದ್ರ ಅವರನ್ನ ಕಳೆದ 5 ದಿನಗಳಿಂದಲೂ ಸಹ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನ ನಾಗೇಂದ್ರ ಬಿಟ್ಕೊಡ್ತಾ ಇಲ್ಲ. ನನಗೂ ಕೂಡ ಈ ಪ್ರಕರಣಕ್ಕೂ ಯಾವುದೇ ಒಂದು ಮಾಹಿತಿಗೂ ಇಲ್ಲ, ಮತ್ತೆ ನಾನು ಈ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಅವರು ಹೇಳ್ತಾ ಇರುವಂತದ್ದು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ಮುಂದೆ ಇಟ್ಟು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ಇಡಿಯ ಒಂದು ಮಾಹಿತಿ ವೇಳೆ ಗೊತ್ತಾಗ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರು ಬಳಸಿರುವಂತಹ ಅಕೌಂಟ್ ಹಣ ವರ್ಗಾವಣೆ ಏನಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಪತ್ನಿಯ ಅಕೌಂಟ್ ಮೂಲಕವಾಗಿ ಅಥವಾ ಅವರ ಕುಟುಂಬಸ್ಥರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರುವಂತಹ ವಿಚಾರ ಇದು ಗೊತ್ತಿದೆ. ಆದ್ರೆ ಅಲ್ಲಿ ಪತ್ನಿಯನ್ನ ಅಲ್ಲಿ ವಿಚಾರಣೆ ಮಾಡಿದಂತ ಮನೆಗೆ ಹೋಗಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೆಸ್ಪಾನ್ಸ್ ಕೂಡ ಅವರು ಪತ್ನಿಯನ್ನು ಮಾಡಿಲ್ಲ. ಹೀಗಾಗಿ ಅಂದ್ರೆ ಕಳೆದ 2-3 ದಿನಗಳಿಂದ ನಾಗೇಂದ್ರ ಅವರ PA ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಯಾರಾಗಿದ್ರು ಅವರ ವಿಚಾರಣೆ ಕೂಡ ಮಾಡಲಾಗಿದೆ. ಸಚಿವಾಲಯದಲ್ಲಿ ಎಲ್ಲ ಕೂಡ ಕೆಲವರನ್ನ ವಿಚಾರಣೆ ಮಾಡಲಾಗಿದೆ. ಅವರ ಸಂದರ್ಭದಲ್ಲಿ ಇಲ್ಲಿ ನಾಗೇಂದ್ರ ಮತ್ತೆ ಪತ್ನಿಯವರಿಗೆ ಗೊತ್ತಿರುವಂತಹ ಒಂದು ಮಾಹಿತಿಯನ್ನ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಬೆಳಗ್ಗೆ ಮಹಿಳಾ ಇಡಿ ಅಧಿಕಾರಿ ಅವರ ಮನೆಗೆ ಹೋಗಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನು ಮಾಡಿಲ್ಲ. ನನಗೂ ಕೂಡ ಪತಿಯ ವ್ಯವಹಾರಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೇ ಕಾರಣಕ್ಕೋಸ್ಕರ ಹಿರಿಯ ಇಡಿ ಅಧಿಕಾರಿಗಳು ಏನೊಂದು ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಅವರನ್ನು ನೇರವಾಗಿ ಈಗ ಇಡಿ ಕಚೇರಿಗೆ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ, ಪತ್ನಿಯನ್ನ ವಶಕ್ಕೆ ಇಡಿ ಅಧಿಕಾರಿಗಳು ಪಡ್ಕೊಂಡು ಕಚೇರಿಗೆ ಕರ್ಕೊಂಡ್ ಬಂದಿರುವಂತಹ ವಿಚಾರ ತಿಳಿದು ಈಗ ನಾಗೇಂದ್ರ ಮತ್ತಷ್ಟು ಆತಂಕಕ್ಕೊಳಗಾಗಿರುವಂಥದ್ದು, ಶಾಕ್ಗೊಳಗಾಗಿರುವಂಥದ್ದು. ತನ್ನ ಪತ್ನಿಯ ಹೆಸರು ಇದುವರೆಗೂ ಕೂಡ ಇರಲಿಲ್ಲ. ಆದರೆ ಈಗ ಇಡಿ ಅಧಿಕಾರಿಗಳು ಏಕಾಏಕಿ ತಮ್ಮ ಕುಟುಂಬದ ಪತ್ನಿಯನ್ನ ಈಗ ಕರ್ಕೊಂಡ್ ಬಂದಿರುವಂಥ ಅಂದ್ರೆ ತನ್ನ ಪತ್ನಿಯನ್ನ ಈಗ ಇಡಿ ಕಚೇರಿಗೆ ಕರ್ಕೊಂಡ್ ಬಂದಿರುವಂಥದ್ದು ಈಗ ಶಾಕ್ಗೊಳಗಾಗಿದ್ದಾರೆ. ಮತ್ತೆ ಇಡಿ ಅಧಿಕಾರಿಗಳು ಈ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡುವಂಥದ್ದು. ಯಾಕಂದ್ರೆ ನಾಗೇಂದ್ರ ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಹೀಗಾಗಿ ಪತ್ನಿಯ ಮೂಲಕವಾಗಿ ಒಂದಷ್ಟು ಮಾಹಿತಿಯನ್ನ ಬಾಯ್ಬಿಡಿಸುವ ಮೂಲಕವಾಗಿ ಜೊತೆ ಪತ್ನಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಭಯದ ಮೂಲಕವಾಗಿ ಏನಾದರೂ ಒಂದಷ್ಟು ಮಾಹಿತಿಯನ್ನ ಹೇಳಿಕೆಯನ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಒಂದಷ್ಟು ಪ್ಲಾನ್ ಅನ್ನ ಮಾಡಿರಬಹುದು. ಆದ್ರೆ ಸದ್ಯಕ್ಕೆ ಇದುವರೆಗೂ ಹರಿಪ್ರಸಾದ್ ಮಂಜುಳಾ ಅಂದ್ರೆ ನಾಗೇಂದ್ರ ಪತ್ನಿಯನ್ನ ವಶಕ್ಕೆ ಪಡ್ಕೊಂಡು ಇದು ಸದ್ಯ ಇಡಿಯ ಕಸ್ಟಡಿಯಲ್ಲಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಬಂಧನದ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ವಿಚಾರ ಏನಿದೆ ಅವರ ಅಕೌಂಟ್ ಏನಾದರೂ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರೋ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಇವರ ಕುಟುಂಬಸ್ಥರ ಒಂದು ಆಗಿರ್ಬೋದು ಅಥವಾ ಸಂಬಂಧಿಕರ ಮೂಲಕವಾಗಿ ಹಣ ವರ್ಗಾವಣೆ ಆಗಿರುವಂತಹ ವಿಚಾರ ನಾಗೇಂದ್ರ ಜೊತೆಯಲ್ಲಿ ಪತ್ನಿಗೂ ಕೂಡ ಈ ಒಂದು ಅವ್ಯವಹಾರದ ವಿಚಾರವಾಗಿ ವಾಲ್ಮೀಕಿ ನಿಗಮದ ಹಣದ ವಿಚಾರವಾಗಿ ಒಂದಷ್ಟು ಮಾಹಿತಿ ಆಗಿರ್ಬೋದು, ಅಕೌಂಟ್ಗಳ ಟ್ರಾನ್ಸಾಕ್ಷನ್ ವಿಚಾರವಾಗಿ ಮತ್ತೆ ಇವರ ಆಪ್ತರು ಯಾರು ಕೆಲವು ಬಂಧನ ಆಗಿದ್ದಾರೆ ಅವ್ರ ಮನೆಯಲ್ಲಿ ಹೋಗಿ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೆಲ್ಲ ಕೂಡ ಅವರ ಪತ್ನಿಗೆ ಗೊತ್ತಿರುವಂತಹ ಒಂದು ಅನುಮಾನದ ವೇಳೆಗೆ ಈಗ ಸದ್ಯ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್, ಓಕೆ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇದು ಇಲ್ಲಿ ನಾಗೇಂದ್ರ ಮತ್ತು ನಾಗೇಂದ್ರ ಅವರ ಪತ್ನಿಗೆ ಸಂಬಂಧಪಟ್ಟಂತಹ ವಿಚಾರ. ಆದರೆ ಇನ್ನು ಎರಡನೇ ಸುದ್ದಿಯನ್ನ ನೋಡೋಣ. ದರ್ಶನ್ ಪವಿತ್ರ ಊಟಕ್ಕಾಗಿ ಪರದಾಟ, ರಿಮ್ಯಾಂಡ್ ಕಾಪಿ ಸೀಕ್ರೆಟ್ ಏನು, ದರ್ಶನ್ಗೆ ಜೈಲು ಖಾಯಂ ಆಗುತ್ತಾ? ಇದು ಚದುರಂಗದ ಎರಡನೇ ಸ್ಟೋರಿ. ಊಟದ ಪರದಾಟ ಮುಗಿಯುತ್ತಾ?
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡನೇ ಅವಧಿ ಅಂದರೆ 14 ದಿವಸಗಳ ಮೊದಲ ಅವಧಿ ಮುಕ್ತಾಯ ಆಗಿ ಮತ್ತೆ 14 ದಿವಸಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಈಗ ಇನ್ನಷ್ಟು ದಿವಸ ಜೈಲಿನಲ್ಲಿ ಇರ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಜಾಮೀನು ನೀಡದಂತೆ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ ಕಡೆಯಿಂದ, ಅಭಿಯೋಜನೆಯ ಕಡೆಯಿಂದ ಈ ರೀತಿಯಾದಂತಹ ಒಂದು ಸಿದ್ಧತೆ ನಡೆದಿದೆ. 8ಕ್ಕೂ ಹೆಚ್ಚು ಕಾರಣಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ದರ್ಶನ್ಗೆ ಜೈಲು ಫಿಕ್ಸ್ ಆಗುವಂಥದ್ದು ಗ್ಯಾರಂಟಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸದ್ಯಕ್ಕಂತೂ ಜೈಲಿಂದ ಅಷ್ಟು ಸುಲಭವಾಗಿ ದರ್ಶನ್ ಹೊರಬರುವಂತಹ ಯಾವ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಜೈಲಿನಲ್ಲಿರುವಂತಹ ದರ್ಶನ್ಗೂ ಕೂಡ ಎಲ್ಲೋ ಒಂದು ಕಡೆ ಮನವರಿಕೆ ಆಗಿರುತ್ತೆ, ನನಗೆ ಇಷ್ಟು ಬೇಗನೆ ಬೇಲ್ ಸಿಗ್ಲಿಕ್ಕಿಲ್ಲ, ಈ ಪ್ರಕರಣ ಬಹಳ ಗಂಭೀರವಾಗಿರುವಂತಹ ಪ್ರಕರಣ ಅನ್ನುವಂಥದ್ದು ದರ್ಶನ್ ಕೂಡ ಗೊತ್ತಾಗಿರುತ್ತೆ. ಅವರ ಲಾಯರ್ಗಳ ಜೊತೆಗೆ ಚರ್ಚೆಯ ಸಂದರ್ಭದಲ್ಲೂ ಕೂಡ ಗೊತ್ತಾಗಿರುತ್ತೆ. ಸದ್ಯಕ್ಕೆ ಹೊರಗಡೆ ಬರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಮತ್ತು ಪೊಲೀಸರ ಕಡೆಯಿಂದ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಹಾಕದಂಥ ಸಂದರ್ಭದಲ್ಲಿ ಇಲ್ಲ ಅವರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು, ಅವ್ರನ್ನ ಈಗಲೇ ಹೊರಗಡೆ ಬಿಟ್ಟರೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆಯೇ ಜೈಲೂಟ ಹೇಗೆ ಫಿಕ್ಸ್ ಆಗಬಹುದು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣಗಳು ಏನೇನು, ಯಾವ ಕಾರಣಕ್ಕಾಗಿ ಅವ್ರಿಗೆ ಜೈಲೂಟ ಫಿಕ್ಸ್ ಆಗುತ್ತೆ ಅಂತ ಹೇಳಿ. ಜೈಲೂಟ ಫಿಕ್ಸ್ ಆಗುತ್ತೆ ಯಾಕೆ ಅಂತ ಹೇಳಿದರೆ, ಎಲ್ಲ ಆರೋಪಿಗಳು ಅಪರಾಧ ಅಂತ ಗೊತ್ತಿದ್ರೂ ಕೂಡ ಕೊಲೆ ಮಾಡಿದ್ದಾರೆ. ಈ ಕೊಲೆಯನ್ನು ಅವ್ರು ಮಾಡಿರೋದಿದೆಯಲ್ಲ, ಈ ಕೊಲೆಯನ್ನು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈ ಯಾರೆಲ್ಲ ಆರೋಪಿ ಸ್ಥಾನದಲ್ಲಿದ್ದಾರೆ ದರ್ಶನ್, ಯಾಕಂದರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ, ದೊಡ್ಡ ಜವಾಬ್ದಾರಿ ಇರುವಂಥವ್ರು, ಅವ್ರಿಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ, ಕೋಟ್ಯಂತರ ಜನ ಅವರನ್ನ ಬೆಂಬಲಿಸ್ತಾರೆ, ಅನುಸರಿಸ್ತಾರೆ, ಅವರು ತಪ್ಪೇ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳುವಂತಹ ಮಾತುಗಳನ್ನ ಹೇಳ್ತಾರಲ್ಲ. ಹೀಗಾಗಿ ಕೊಲೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಈ ಕಾರಣಕ್ಕಾಗಿಯೇ ಅವ್ರಿಗೆ ಕೊಡಬಾರ್ದು ಅಂತೇಳಿ ಕೊಲೆ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯನಾಶ ಮಾಡಿದ್ದಾರೆ. ಯಾಕಂದ್ರೆ ಜೀವ ಹೋದ ಮೇಲಂತೂ ಗೊತ್ತಾಗೇ ಆಗುತ್ತೆ. ಜೀವ ಹೋದ ಮೇಲೆ ಇವರು ಏಕಾಏಕಿ ಪೊಲೀಸರಿಗೆ ಸರೆಂಡರ್ ಆಗಿಲ್ಲ ಅಥವಾ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಿಲ್ಲ, ಬದಲಿಗೆ ಒಂದಿಷ್ಟು ಡ್ರಾಮಾ ನಡೆದಿದೆ ಅನ್ನುವಂಥದ್ದನ್ನು ಪೊಲೀಸರ ತನಿಖೆ ವೇಳೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಆರೋಪಿಗಳು ಸಾಕ್ಷ್ಯನಾಶ ಮಾಡಿರೋದಕ್ಕೆ FSL ವರದಿಯೂ ಕೂಡ ಪೂರಕವಾಗಿದೆ. ಇದು ಬಹಳ ಮುಖ್ಯವಾಗಿರುವಂತಹ ಅಂಶ, ಇದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಈ ಆರೋಪಿಗಳು ಸಾಕ್ಷ್ಯನಾಶ ಮಾಡಿರೋದಕ್ಕೆ FSL ವರದಿಗಳು ಪೂರಕವಾಗಿವೆ. ಅಷ್ಟೇ ಅಲ್ಲದೆ ಶವವನ್ನು ಡಿಸ್ಪೋಸ್ ಮಾಡಿದ್ರು. ಆರೋಪಿಗಳಿಗೆ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ. ಇದು ಇಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಒಂದು ಆತಂಕ, ಪೊಲೀಸರಿಗಿರುವಂತಹ ಆತಂಕ, ಪ್ರಾಸಿಕ್ಯೂಷನ್ಗಿರುವಂತಹ ಆತಂಕ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆದರೆ ಇವರು ಅಷ್ಟು ಬೇಗನೆ ಹೊರಗಡೆ ಬಂದರು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿರುವಂತಹ ಸಾಕ್ಷಿಗಳಿದಾರಲ್ಲ, ಅದು ಪ್ರತ್ಯಕ್ಷ ಸಾಕ್ಷಿಗಳಿದಾರಲ್ಲ, ಅವರುಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ತಮ್ಮ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಈ ಕಾರಣಕ್ಕಾಗಿಯೇ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿರುತ್ತೆ. ಇನ್ನೂ ಕೆಲವು ದಿವಸಗಳ ಕಾಲ, ಇನ್ನೂ ಕೆಲವು ತಿಂಗಳುಗಳ ಕಾಲ, ದಿವಸ ಅಂತ ಹೇಳೋದು ಭಾಳ ಕಡಿಮೆ ಅಂತ ಅನಿಸುತ್ತೆ, ಕನಿಷ್ಠ ಕೆಲವು ತಿಂಗಳುಗಳ ಕಾಲ ಅವ್ರಿಗೆ ಜೈಲೂಟ ಫಿಕ್ಸ್ ಆಗ್ಬೋದು. ಹೀಗಾಗಿ ಜಾಮೀನು ಸಿಕ್ಕರೆ ವಿಚಾರಣೆಯಿಂದ ಪಾರಾಗೋದಕ್ಕೂ ಕೂಡ ಇವರು ಪ್ಲಾನ್ ಹಾಕಬಹುದು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ದರ್ಶನ್ಗೆ ಅಭಿಮಾನಿ ಬಳಗವಿದ್ದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಯಾಕೆಂದರೆ ದರ್ಶನ್ ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಆಲ್ರೆಡಿ ನಮ್ಮಲ್ಲಿ ಅನೇಕರು ಹೇಳ್ತಾ ಇದ್ದಾರೆ. ದರ್ಶನ್ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ದರ್ಶನ್ ಇದರ ಹೊರ ಬರ್ತಾರೆ, ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಎಲ್ಲರೂ ಕಣ್ಣಾರೆ ನೋಡಿದ್ದಾರೆ ಅನ್ನುವಂತಹ ಸ್ವರೂಪದಲ್ಲಿ ಮಾತಾಡುವಂಥವ್ರು ಜಾಸ್ತಿ ಜನ ಆಗಿದ್ದಾರೆ ನಮ್ಮಲ್ಲಿ. ಆರೋಪಿಗಳು ಹೊರಗೆ ಬಂದರೆ ವಿದೇಶಕ್ಕೆ ಪರಾರಿಯಾಗಬಹುದು ಅನ್ನುವಂಥ ಸಂಬಂಧಪಟ್ಟಂತಹ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಅಷ್ಟು ಸುಲಭವಾಗಿ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೇ ಅವ್ರಿಗೆ ಜಾಮೀನು ಸಿಕ್ಕಿದ್ರು ಕೂಡ ಅವರ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಲೇಬೇಕಾಗತ್ತೆ. ಇನ್ನು ಜಾಮೀನು ಸಿಕ್ಕರೆ ತನಿಖೆ ಮೇಲೆ ಪ್ರಭಾವ ಬೀರಬಹುದು ಇವರು. ಯಾಕಂದರೆ ತನಿಖೆ ನಡೆಸುವಂಥದ್ದು ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರೋದಕ್ಕಿರುವಂತಹ ಸಾಧ್ಯತೆಯು ಕೂಡ ದೊಡ್ಡದು ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ, ನಾನು ಆಗಲೇ ಹೇಳ್ತಾ ಇರೋಂಥ ಅದೇ ಮಾತನ್ನು, ಇವರೆಲ್ಲರೂ ಕೂಡ ಹೆಂಗಿದ್ದಾರೆ ಅಂತ ಹೇಳಿದರೆ, ಆಲ್ರೆಡಿ ದರ್ಶನ್ ತಪ್ಪು ಮಾಡಿಲ್ಲ ಅಂತ ಹೇಳುವಂತಹ ಜನ ಏನು ಅವರ ವಾಯ್ಸ್ ದೊಡ್ಡದಾಗ್ತಾ ಇದೆಯಲ್ಲ, ಈ ವಾಯ್ಸ್ ದೊಡ್ಡದಾಗ್ತಾ ಇರುವಂಥದ್ದೇ ಇಂತಹ ಪ್ರಕರಣದಲ್ಲಿ ಆತಂಕವನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಇಂತಹ ವಾಯ್ಸೇ ದರ್ಶನ್ಗೂ ಕೂಡ ಆಪತ್ತನ್ನು ಜಾಸ್ತಿ ಮಾಡುತ್ತೆ. ದರ್ಶನ್ ಮತ್ತಷ್ಟು ಜಾಸ್ತಿ ದಿವಸ ಜೈಲಿನಲ್ಲಿರುವಂತೆ ಮಾಡುವಂಥದ್ದು ಕೂಡ ಇಂತಹ ಬಹಿರಂಗ ಬೆಂಬಲಗಳೇ. ಕಾನೂನಿನ ಬೆಂಬಲ ಮಾತ್ರ ಬೇಕಾಗಿರೋದು ಈಗ ಅವರಿಗೆ, ಕಾನೂನಿನಲ್ಲಿರುವಂಥ ಅವಕಾಶಗಳು ಮಾತ್ರ ಬೇಕಾಗಿರೋದು. ಅದರ ಹೊರತಾಗಿ ಜನ ಯಾರು ಎಷ್ಟು ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾರಲ್ಲ, ಅದೆಲ್ಲವೂ ಕೂಡ ಅವರಿಗೆ ಉಲ್ಟಾ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಅಂತಿಮವಾಗಿ ಕಾನೂನು ಎಲ್ಲರಿಗಿಂತ ಮೇಲೆ ನಿಲ್ಲುವಂತಹ ವಿಚಾರ ಆಗುತ್ತೆ.
ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇವರು ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ದರ್ಶನ್, ಪವಿತ್ರ ಗೌಡ ಕೂಡ ಊಟಕ್ಕಾಗಿ ಪರದಾಡ್ತಾ ಇರಬಹುದು. ಆಕೆಯೂ ಕೂಡ ನಿತ್ರಾಣಲಾಗಿ ಜೈಲಿನ ಆಸ್ಪತ್ರೆ ವಾರ್ಡ್ನಲ್ಲಿನೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳಂತೆ. ಆದರೆ ದರ್ಶನ್ ವಿಚಾರಕ್ಕೆ ಬಂದಾಗ ದರ್ಶನ್ ಹೇಳ್ತಾ ಇದ್ದಂತಹ ಮಾತನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಅನ್ನ ಸಾಂಬಾರಿದ್ರೂ ಪರವಾಗಿಲ್ಲ, ರಸಮ್ ಇದ್ರೂ ಪರವಾಗಿಲ್ಲ, ಆದರೆ ಪಕ್ಕದಲ್ಲದು ಹುರಿದ ಮೀನಾದರೂ ಇರಲೇಬೇಕು ನನಗೆ ಅನ್ನುವಂಥ ರೀತಿಯಲ್ಲಿ ಅವರು ಊಟದ ವಿಚಾರದಲ್ಲಿ ಭಾಳಷ್ಟು ಪರ್ಟಿಕ್ಯುಲರ್ ಇದ್ದರು. ಮತ್ತು ಆ ದೇಹದಾಢ್ಯತೆ ಇತ್ತಲ್ಲ, ಆ ದೇಹದಾಢ್ಯತೆಗೆ ಸಂಬಂಧಪಟ್ಟಂತೆ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅಷ್ಟು ಫಿಸಿಕನ್ನು ಮೇಂಟೈನ್ ಮಾಡಬೇಕು ಅಂದರೆ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳಬೇಕಾಗ್ತಾರೆ. ಜೈಲಿನಲ್ಲಿ ತನಗೆ ಬೇಕಿರುವಂತಹ ಪ್ರೋಟೀನ್ ಯುಕ್ತವಾದಂಥ ಆಹಾರ ತನಗೆ ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕದಲ್ಲಿ ಅವರು ಇದ್ದಾರೆ. ಅಷ್ಟೇ ಅಲ್ಲ, ತನ್ನ ಹೊಟ್ಟೆಗೆ ಅದು ಹಿಡಿಸ್ತಾ ಇಲ್ಲ ಅನ್ನುವಂತಹ ಒಂದು ಆತಂಕ ಇದೆ. ಜೊತೆಗೆ ಅವರ ತೂಕವೂ ಕೂಡ ಇಳಿಕೆಯಾಗಿದೆಯಂತೆ. ಎಲ್ಲ ಕಾರಣಕ್ಕಾಗಿ ಜೈಲೂಟ ಒಗ್ಗದೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಅನಾರೋಗ್ಯ ಏನು ಕಾಡ್ತಾ ಇದೆಯಲ್ಲ, ಈ ಎಲ್ಲ ಕಾರಣಕ್ಕಾಗಿ ಅವರು ಕೊಠಡಿಯಲ್ಲಿ ಒಂಟಿಯಾಗಿಯೇ ಕುಳಿತಿರ್ತಾರೆ ದರ್ಶನ್ ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಒಂಟಿತನವೂ ಕೂಡ ಅವ್ರಿಗೆ ಕಾಡ್ತಾ ಇರುವಂಥದ್ದು. ಮನೆ ಊಟದ ಬಗ್ಗೆ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋದಿದೆ. ಅವರಿಗೆ ಮನೆ ಊಟ ಕೊಡಬೇಕಾ ಬೇಡವಾ ಇದು ನಿರ್ಧಾರ ಆಗತ್ತೆ. ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನುವಂತಹ ಯೋಚನೆಯಲ್ಲಿ ಸದ್ಯಕ್ಕಂತೂ ದರ್ಶನ್ ಇದ್ದಾರೆ. ಯಾಕಂದ್ರೆ ಅವರ ಹೆಂಡತಿ ಮತ್ತು ತಮ್ಮ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಹೇಳಿದಂತಹ ಮಾತುಗಳನ್ನು ನಾವು ಗಮನಿಸೋದಾದರೆ ನಮಗಿರುವಂತಹ ಮಾಹಿತಿಯ ಪ್ರಕಾರ ಅವ್ರು ಹೇಳಿರುವಂಥದ್ದು ಏನಂದರೆ, ಜಾಮೀನು ಸಿಗುತ್ತೆ ಅನ್ನೋಂಥದ್ದು ಡೌಟ್ ಇದೆ. ಜಾಮೀನು ಈಗಲೇ ಸಿಗಲಿಕ್ಕಿಲ್ಲ, ಆದರೆ ಮನೆ ಊಟ ಸಿಗುತ್ತಾ, ಆ ಸಿಗೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನೀವು ಮ್ಯಾಕ್ಸಿಮಮ್ ಮಾಡಿ, ಯಾಕಂದರೆ ನನಗೆ ಮನೆ ಊಟ ಬೇಕು ಅಂತ ಹೇಳಿ. ನೋಡಿ, ಊಟದ ಮಹತ್ವ ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂತ ಹೇಳುವಂಥದ್ದು ಈ ಪ್ರಕರಣದ ಬಹಳ ಚೆನ್ನಾಗಿ. ಆರಾಮಾಗಿದ್ದಾಗ ಯಾವ ಸ್ವರೂಪದ ಊಟವನ್ನು ಮಾಡೋದಕ್ಕೆ ಅವ್ರಿಗೆ ಒಂದು ಬಯಕೆ ಆಗುತ್ತೋ ಅವೆಲ್ಲವೂ ಕೂಡ ಸಿಗ್ತಾ ಇತ್ತು, ಪಟಾಪಟ್ ಬಂದು ನಿಲ್ತಾ ಇತ್ತು, ಅವರ ಟೇಬಲ್ ಮೇಲೆ ಇರ್ತಾ ಇತ್ತು. ಆದರೆ ಈಗ ಊಟ ಬೇಕು ಅಂತ ಹೇಳಿದ್ರು ಕೂಡ ಕೋರ್ಟಲ್ಲಿ ಹೋಗಿ ಕೇಳಬೇಕಾದ ಅನಿವಾರ್ಯತೆ ಇದೆ. ಮನೆ ಊಟ ಸಿಗದಿದ್ದಕ್ಕೆ ದೈಹಿಕವಾಗಿ ಕುಗ್ಗುವ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ತೂಕ ಕಳೆದುಕೊಂಡಿರುವಂತಹ ದರ್ಶನ್ ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ನಮಗೆ ಮನೆ ಊಟ ಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಮನೆ ಊಟ ಇಲ್ಲದೆ ಪವಿತ್ರಗೂ ಕೂಡ ಅನಾರೋಗ್ಯ ಎದುರಾಗಿದೆ ಅಂತೆ. ಆದರೆ ಪವಿತ್ರ ಗೌಡ ಕೂಡ ಸಪ್ರೇಟ್ ಆಗಿ ಮನವಿಯನ್ನು ಮಾಡ್ಕೊಡ್ತಾ ಇದ್ದಾರೆ, ನನಗೂ ಮನೆ ಊಟ ಬೇಕು ಅಂತ ಹೇಳಿ. ಕೇವಲ ದರ್ಶನ್ಗೆ ಮಾತ್ರ ತನಗೂ ಊಟ ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ಬೋದು. ನಿತ್ರಾಣ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸದ್ಯಕ್ಕೆ ಪವಿತ್ರ ಗೌಡ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇದೇ ಕಾರಣಕ್ಕಾಗಿ ಅವರು ಕೂಡ ಜೈಲು ಆಸ್ಪತ್ರೆಯ ವೈದ್ಯರಿಂದ ಪವಿತ್ರ ಗೌಡ ಈಗ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಜೈಲಿನಲ್ಲಿ ಸಿಗ್ತಾ ಇರುವಂತಹ ಅಲ್ಲಿ ಸಿಗುವಂತಹ ಊಟ ನನಗೆ ಸಾಕಾಗುವುದಿಲ್ಲ ಅನ್ನುವಂಥದ್ದು ಮನೆ ಊಟಕ್ಕಾಗಿ ಪವಿತ್ರ ವಕೀಲರು ಕೂಡ ನಾಳೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಒಂದು ವೇಳೆ ದರ್ಶನ್ಗೆ ಈಗ ಮೊದಲ ಹಂತದಲ್ಲಿನೇ ಮನೆ ಊಟಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿದರೆ ಅದರ ಬೇಸಿಸ್ ಮೇಲೆಯೇ ಪವಿತ್ರ ಗೌಡ ಕೂಡ ಈ ಒಂದು ರಿಲ್ಯಾಕ್ಸೇಷನ್ ಅನ್ನು ಪಡ್ಕೊಳ್ಬಹುದು. ನನಗೂ ಕೂಡ ಮನೆ ಊಟ ಕೊಡಿ ಅನ್ನೋದರ ಕೇಳ್ಬೋದು. ಬಹುಶಃ ಇವರಿಬ್ಬರನ್ನು ಬಿಟ್ಟರೆ ಇನ್ನೊಂದಿಬ್ಬರು ಏನು ಈ ಒಂದು ಪ್ರಕರಣದಲ್ಲಿರುವಂತಹ ವ್ಯಕ್ತಿಗಳು ಮಾತ್ರ ಮನೆ ಊಟ ಬೇಕು ಅಂತ ಕೇಳ್ಬೋದು. ಕೆಲವರೆಲ್ಲ ಲೈಕ್ ಚಾಲಕ ಇರ್ಬೋದು, ಅಥವಾ ಅದ್ಯಾರು ಅನು, ಜಗ್ಗು, ಇಂಥವರೆಲ್ಲ ಇದ್ದಾರಲ್ಲ, ಇಂಥವರೆಲ್ಲರೂ ಕೂಡ ಮನೆ ಊಟನೋ ಜೈಲು ಊಟನೋ ಒಟ್ಟಿನಲ್ಲಿ ಊಟ ಅಲ್ಲಿ ಸಿಕ್ಕಿದ್ರೆ ಸಾಕು ಅನ್ನೋಂಥ ರೀತಿಯಲ್ಲಿ ಇದ್ದಾರೆ. ಆದರೆ ಇವರೇನು ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಳ್ಳೋಂಥವ್ರು ಈ ರೀತಿಯಾದ ಕೃತ್ಯ ಎಸಗಿದ ನಂತರ ಏನು ಜೈಲು ಪಾಲಾಗಿದ್ದಾರೆ. ಇವ್ರಿಗೆ ಈಗ ಮನೆ ಊಟದ ಮಹತ್ವವೂ ಗೊತ್ತಾಗಿದೆ, ಮನೆ ಊಟ ಬೇಕು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಈ ಕಾರಣಕ್ಕಾಗಿ ಅವರು ಕೋರ್ಟ್ಗೂ ಕೂಡ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಆದರೆ ಕೋರ್ಟ್ ಅಂತಿಮವಾಗಿ ಏನು ತೀರ್ಪು ಕೊಡುತ್ತೆ, ಏನು ಆದೇಶವನ್ನು ಕೊಡುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿರುವಂಥದ್ದು. ಇದು ಇವತ್ತಿನ ಚದುರಂಗ. ನಮಸ್ಕಾರ.